ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಕ್ಷಾಗೌಡ ಮಾತಾಡ್ತಾ ಇರೋದು. ಎಲ್ಲರೂ ಅಂದ್ಕೊಂಡಿರ್ತೀರಾ ತುಂಬ ದಿನ ಆಯಿತು ಬ್ಲಾಗ್ಸ್ ಮಾಡ್ತಾಯಿಲ್ಲ, ಏನಾಯಿತು ಅಂತ. ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಂಗಾಗಿ ನಾನು ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಅಂದ್ಕೊಂಡವ್ರೆ ಎಲ್ಲೋ ಹೋಗಿದ್ದಾಳೆ ಅಂತ. ನಾನು ಎಲ್ಲೂ ಹೋಗಿಲ್ಲ, ಮನೆಗೆ ಇದ್ದೀನಿ. ನನಗೆ ಸ್ವಲ್ಪ ಪರ್ಸ್ನಲ್ಲಾಗಿ ಕೆಲಸಗಳಿತ್ತು, ಅದೆಲ್ಲ ಮುಗಿಸಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ದಿನ ಬ್ರೇಕ್ ಕೊಟ್ಟಿದ್ದೆ. ಸಾರಿ ಯಾರಿಗಾದರೂ ಬೇಜಾರಾಗಿದ್ದರೆ. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ಸ್ನಾನ ಮಾಡಿ ಮನೇಲೂ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಸರಿ ಆಯಿತು, ಹೋಗಿ ಬರೋಣ ಅಂದ್ಬಿಟ್ಟು ರಾಯರ ಮಠಕ್ಕೆ ಹೋದೆ. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು. ಕಾರಣ ಗೊತ್ತು, ಏನಂತ ಹೇಳೋಕ್ಕಾಗಲ್ಲ. ಮುಂದೆ ಒಂದಿನ ನಾನು ಹೇಳ್ತೀನಿ. ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿದೆ. ಅಷ್ಟರಲ್ಲಿ ಗುರುಗಳು ಕೇಳಿದ್ರು, ಯಾಕಮ್ಮ ಲಾಸ್ಟ್ ವೀಕಿಂದ ಬರಲೇ ಇಲ್ಲ ಅಂತ. ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ನನಗಾಗಿದ್ದು ಪ್ರಾಬ್ಲಮ್ನ ಅವ್ರಿಗೆ ಹೇಳ್ಕೊಂಡು ಹಿಂಗಾಗಿತ್ತು ಗುರುಗಳೇ ಅಂತ. ಅವರು ಪರವಾಗಿಲ್ಲ ಅಮ್ಮ, ರಾಯರಿದ್ದಾರೆ, ನಿಮ್ಗೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಸರಿ ಆಯಿತು ಅಂತ ಒಳಗಡೆ ಹೋದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ರು. ಅದನ್ನು ಮುಗಿಸ್ಕೊಂಡು ಸರಿ ರಿಟರ್ನ್ ಬರ್ತಾ ತಿಂಡಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೋಗಿ ತಿಂಡಿ ತಿನ್ಕೊಂಡು ಬಂದೆ. ಮಸಾಲೆ ದೋಸೆ ತಿನ್ನಬೇಕು ಅನಿಸ್ತು, ಹಂಗಾಗಿ ಮಸಾಲೆ ದೋಸೆ ತಿಂದ್ಕೊಂಡು ನಮ್ಮ ಮನೆ ಹತ್ರ ಇರೋ ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ಬಂದೆ. ಮನೆಗೆ ಹೋಗೋ ಟೈಮಲ್ಲಿ ಯಾಕೋ ಸೌಮ್ಯಕ್ಕ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅನಿಸ್ತು. ಸೌಮ್ಯಕ್ಕ ಮನೆಗೂ ಕೂಡ ಹೋದೆ. ಆಲ್ರೆಡಿ 3-4 ಡೇಸ್ ಆಗಿತ್ತು ಅಕ್ಕ ಮನೆಗೆ ಹೋಗಿ. ಸರಿ ಹೋಗಿ ರಾಘು ಕೂಡ ತುಂಬ ಮುದ್ದು ಮಾಡ್ತಾ ಇದ್ದ, ತುಂಬ ಸೈಲೆಂಟಾಗಿದ್ದ. ಯಾಕೋ ಗೊತ್ತಿಲ್ಲ ಇವತ್ತು. ಅವನಂದರೆ ನನಗೆ ತುಂಬ ಇಷ್ಟ. ಅವನಿಗಿರೋ ನಿಯತ್ತು ಕೆಲವು ಮನುಷ್ಯರಿಗಿರಲ್ಲ. ಅದಕ್ಕೆ ಪ್ರಾಣಿಗಳನ್ನ ಪ್ರೀತಿ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಅವನು ಏನು ಹೇಳಿದ್ರು ಅರ್ಥ ಮಾಡ್ಕೊತಾನೆ, ಮಗು ಥರ ಇದ್ದ. ಅದನ್ನ ಮುದ್ದು ಮಾಡ್ತಾಯಿದ್ರೆ ಎಲ್ಲೋ ಮಗುನೇ ಮುದ್ದು ಮಾಡ್ತಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಸೌಮ್ಯಕ ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗಿತ್ತು, ಹಂಗಾಗಿ ಅವನು ಯಾಕೋ ಸೈಲೆಂಟಾಗಿ ಸಪ್ಪಗಿದ್ದ ಅಕ್ಕ ಬರೋವರೆಗೂ. ಅಕ್ಕ ಬಂದಮೇಲೆ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟ. ನಾನು, ಅಮ್ಮ, ಸ್ನೇಹ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಅಕ್ಕ ಕೂಡ ಬಂತು. ಅವ್ರನ್ನ ವೀಡಿಯೋ ಮಾಡೋದು ಮರ್ತೋಯ್ತು. ವೀಡಿಯೋ ಮಾಡೋರು ಯಾರು ಇರಲಿಲ್ಲ, ಹಂಗಾಗಿ ಅಕ್ಕನ್ನ ಸೇರಿಸ್ಕೊಂಡು ವೀಡಿಯೋ ಮಾಡೋದಕ್ಕಾಗಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ರಾಘು ಹತ್ರ ಆಟ ಆಡೋಣ ಅಂತ ಅವನ್ನ ಆಚೆ ಬಿಟ್ಟು ಕೂಡ ಹಾಕ್ತೆ. ಅವ್ನು ಬಾಗಿಲು ತೆಗಿ ಅಂತ ಫುಲ್ಲು ಸೌಂಡ್ ಮಾಡ್ತಾಯಿದ್ದ. ಆದರೂ ಅವನೊಂಥರ ಮಗು ಥರ, ಮಕ್ಳು ಹೆಂಗೆ ಆಟ ಮಾಡ್ತಾರೋ ಅದೇ ರೀತಿ ಆಟ ಮಾಡಿ. ಅಷ್ಟರಲ್ಲಿ ಅಕ್ಕ ಏನೋ ಕೇಳಬೇಕು ಅಕ್ಕ, ನಾನು ರಾಯರ ಹತ್ರ ಇವತ್ತು ಅಂತ ಹೇಳಿದ್ದೆ. ನಾನಂತೂ ಇಷ್ಟು ದಿನಕ್ಕೆ ಯಾವತ್ತೂ ರಾಯರ ಹತ್ರ ಹೂ ಕೇಳಿಲ್ಲ. ನನಗೇನೋ ಒಂಥರ ಭಯ, ರಾಯರ ಹತ್ರ ಹೂ ಕೇಳಬೇಕು ಅಂದರೆ. ನಾನು ಕೇಳ್ಕೊಂಡದಕ್ಕೆ ಹೂ ಪ್ರಸಾದ ಕೊಟ್ಟಿಲ್ಲ ಅನ್ನೋ ಬೈಕ್ ನಾನು ಯಾವತ್ತೂ ಕೇಳಲಿಲ್ಲ. ಇವತ್ತಂತೂ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಯಾಕೆ ಅಂತಲೇ ಗೊತ್ತಿಲ್ಲ. ನಾನೇನೋ ಒಂದು ಬೇಡಿಕೆನ ರಾಯರ ಹತ್ರ ಇಟ್ಕೊಂಡು ಕೇಳಿಕೊಂಡೆ. ಏನು ಕೇಳಿಕೊಂಡೆ ಅಂತ ಇವಾಗ ನಾನು ಹೇಳೋಕ್ಕಾಗಲ್ಲ, ಹೇಳ್ತೀನಿ. ಅದು ರಾಯರು ನನಗೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಹೂ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವೇ ನೋಡಿ ಅಕ್ಕ ಯಾವ ಥರ ರಾಯರನ್ನ ಕೇಳಿದ್ರು. ತುಂಬ ಜನ ಹೇಳ್ತಾರೆ ರಾಯರ ಹೆಸರು ಹೇಳ್ಕೊಂಡವರು ಸುಮ್ಮನೆ ಏನೇನೋ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ರಾಯರಿದ್ದಾರೆ ಸೌಮ್ಯಕ್ಕ ಮನೇಲಿ. ಇದು ನನಗೆ ತುಂಬ ಸರಿ ಅನುಭವ ಆಗಿದೆ. ತುಂಬ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ಕೇಳಿದ್ದಾರೆ ರಾಯರ ಹತ್ರ ಹೂವನ್ನ. ಅವ್ರು ಕೇಳಿದ್ದಕ್ಕೆ ರಾಯರು ಹೂವು ಕೊಟ್ಟಿರೋದು ಕೆಲಸ ಎಲ್ಲ ಆಗಿದೆ. ನಾನು ಇವತ್ತು ಧೈರ್ಯ ಮಾಡಿ ರಾಯರ ಹತ್ರ ಹೂ ಕೇಳಲೇಬೇಕು ಅಂತ ಕೂತ್ಕೊಂಡು ರಾಯರ ಹತ್ರ ಹೂ ಕೇಳಿದೆ. ನೀವೇ ನೋಡಿ ಎಷ್ಟು ಯೋಚನೆ ಮಾಡಿ ಕೊಟ್ಟರು ಅಂದರೆ, ನಾನು ನನ್ನ ಜೀವನದ ಬಗ್ಗೆ ಕೇಳಿಕೊಂಡೆ. ರಾಯರು ಸಡನ್ನಾಗಿ ಹೂ ಕೊಟ್ಟೇ ಇಲ್ಲ ನನಗೆ. ತುಂಬ ಯೋಚನೆ ಮಾಡಿನೇ ನನಗೆ ಹೂ ಕೊಟ್ಟಿದ್ದು. ನೀವೇ ನೋಡಿ. ಇವಾಗ ಏನು ಅಂದ್ಕೊಂಡಿದ್ದಾಳೆ ಅದೆಲ್ಲ ಆದಮೇಲೆ ಒಂದು 5 ಜನಕ್ಕೆ ಪುಳಿಯೋಗರೆ ಮಾಡಿ ಹೊಟ್ಟೆ ಹಸ್ತವ್ರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾಳೆ ಕಣಪ್ಪ. ನೀವೇ ನೋಡಿದ್ರಿ ಅಲ್ವಾ ರಾಯರು ಎಷ್ಟು ಚೆನ್ನಾಗಿ ಹೂ ಕೊಟ್ಟರು ಅಂತ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರೋ ಕೆಲಸ ಬೇಗ ಆಗಲಿ ರಾಯರೇ.